ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ಹೆಸರು ಸರ್? ನಿಂಗಪ್ಪ ಅಂತ, ನಿಂಗಮಾರಯ್ಯ ಅಂತ ಹೆಸರು. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿರೋದು? ಈಗ ಸೂರ್ಕೆರೆ ಗ್ರಾಮ ಪಂಚಾಯತಿಯಿಂದ ಅವಿರೋಧವಾಗಿ ಆಯ್ಕೆ ಆಗಿರೋದು. ನಿಮ್ಮನ್ನ ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ನಾವು ಜೆ ಡಿ ಎಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಸರ್ ಅವಿರೋಧ ಆಯ್ಕೆ ಆಗಿದ್ದೀರಾ ಸರ್ ನಿಮ್ಮ ಗ್ರಾಮದಲ್ಲಿ, ಏನು ಅನಿಸ್ತಾ ಸರ್ ಈ ಸಂದರ್ಭದಲ್ಲಿ ನಿಮಗೆ? ಏನು ಅಂದರೆ ಜನ ಸಿಕ್ಕಾಪಟ್ಟೆ ಕೆಲಸ ಇದೆ, ಜನದ ಒತ್ತಡ, ಒಂದು ಕೆಲಸ ಕಾರ್ಯ ಇಲ್ಲಿ ನಮ್ಮದು ಈ ಕಡೆ ಬರೀ ಮುಸ್ಲಿಮ್ಸ್ ಏರಿಯಾ ಅಂತ ಜಾಸ್ತಿ ಇದೆ. ಜಾಸ್ತಿ ತುಂಬ ಬಡತನ ರೇಖೆಯಿಂದ ಕೆಳಮಟ್ಟ ಜನ ಇರೋದು, ಅದರಿಂದ ಸಿಕ್ಕಾಪಟ್ಟೆ ಕೆಲಸಗಳು ಇವೆ. ನಾವು ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಮಿಕ್ಕಿದ್ದೇನೋ ಈಗ ಸರ್ಕಾರದಿಂದ ಏನು ಅನುದಾನ ಬರ್ತೋ ಅದಕ್ಕಿಂತ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ ಈಗ ಗೆದ್ದು ನೀವು 3 ವರ್ಷ ಅವಧಿ ಆಗಿದೆ ಸರ್. ಈ 3 ವರ್ಷ ಅವಧಿ ನಿಮ್ಮ ಗ್ರಾಮದಲ್ಲಿ ನೀವು ಏನೇನು ಬದಲಾವಣೆಗಳು ತಂದಿದ್ದೀರ ಸರ್? ಮೇಯ್ನಾಗಿ ಸುಮಾರು ವರ್ಷದಿಂದೆಲ್ಲ ವಿಡೋ ಪೆನ್ಷನ್ ಅಂತ ಒಂದು 280 ವಿಡೋ ಪೆನ್ಷನ್ ಮಾಡಿಸಿದ್ವಿ. ವಯಸ್ಸಾದವರಿಗೆ 65 ವರ್ಷದಿಂದ ಸರ್ಕಾರದಿಂದ ಬರ್ತಕ್ಕಂಥದ್ದು 280 ವಿಡೋ ಪೆನ್ಷನ್ ಮಾಡಿಸಿದ್ವಿ. ವಿಧವಾ ವೇತನ ಮಾಡಿಸಿದ್ದೀವಿ. ಅದು ಬಿಟ್ಟರೆ ಇನ್ನು ಮೋರಿ ಕೆಲಸ ಮೇನು. ಆಮೇಲೆ ಈ ಬಿಡೆಯಿಂದ ವಾಟರ್ ಸಪ್ಲೈ, ಕಾವೇರಿ ವಾಟರ್ ಸಪ್ಲೈ ಅಂತ ಅರ್ಜಿ ಹಾಕ್ಕೊಂಡು ಅದಕ್ಕೊಂದಷ್ಟು ಮಾಡಿದ್ದೀವಿ. ಆಮೇಲೆ ಸ್ಯಾನಿಟ್ರಿಗೆಲ್ಲ ಇದೆಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಆಮೇಲೆ ಮೋರಿ ಕೆಲಸ, ಕ್ಲೀನಿಂಗು ಫಸ್ಟು, ಕುಡಿಯೋಕ್ಕೆ ನೀರು, ಲೈಟ್ಸ್ ಇಂಪಾರ್ಟೆಂಟು, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀವಿ. ಸರ್ ಮನೆಗಳಾಗಿರ್ಬೋದು, ಶೌಚಾಲಯ ಆ ಥರ ಮನೆಗಳು ಅಂದರೆ ಸರ್ಕಾರದಿಂದ ಒಂದು ಲಾಸ್ಟ್ ಟೈಮ್ 80 ಮನೆಯಿಂದ ಬಸ್ತಿಗೆ ಅಂತಲೇ 36 ಮನೆ ಕೊಟ್ಟಿದ್ವಿ. ಇಲ್ಲ ಈಗ 75,000 ಫ್ರೀ ಲೋನ್ ಬಂದಿತ್ತು ಸರ್ಕಾರದ. ಅದು ಏನು ಸರ್ಕಾರದ ಸವಲತ್ತು ಬರುತ್ತೋ ಅದನ್ನ ಜನಕ್ಕೆ ನಾವು ತಲುಪಿಸಿದ್ವಿ. ಈಗೆಲ್ಲ ಮನೆಯೆಲ್ಲ ಮಾಡ್ಕೊಂಡಿದ್ದಾರೆ. ಆದಷ್ಟು ಕೆಲಸದ ಬಗ್ಗೆ ಏನು ತೊಂದರೆ ಮಾಡ್ತಾಯಿದ್ದೀವಿ ಸರ್. ಇನ್ನೂ 2 ವರ್ಷ ಅವಧಿ ಇದೆ ಸರ್. ಇನ್ನೂ 2 ವರ್ಷ ಅವಧಿಯಲ್ಲಿ ಇನ್ನೂ ಏನು ಬದಲಾವಣೆಗಳು ತರಬೇಕು ಅಂತ ಅಂದ್ಕೊಂಡಿದ್ದೀರಿ? ಬದಲಾವಣೆ ಅಂದರೆ ಈಗ ತುಂಬ ರೋಡು ಸುಮಾರು, ಏಕೆಂದರೆ ತುಂಬ ಗಲ್ಲಿ ಥರ ಚಿಕ್ಕ ರೋಡ್ ಇದೆ. ಆ ರೋಡ್ಗೆ ಕಾಂಕ್ರೀಟ್ ವರ್ಕ್ ಮಾಡಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿ ಡಾಮರೀಕರಣ. ಸರ್ ಇದ್ಬಿಟ್ಟು ನೀವು ಯಾವ್ದಾದ್ರು ಬೇರೆ ಸಂಘ ಸಂಸ್ಥೆಯಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಸಂಘ ಸಂಸ್ಥೆ ಅಂತಂದ್ರೆ ಸರ್ ಇಲ್ಲ ಸರ್, ಸದ್ಯಕ್ಕೆ ರಾಜಕೀಯದ ಇದೇ ಬೆಳಗ್ಗೆ ಇದೇ ಕೆಲಸ ಆಗ್ಬಿಡುತ್ತೆ. ಅದರಿಂದ ನಾವು ಯಾವುದಕ್ಕೂ ಸದ್ಯಕ್ಕೆ ಹೋಗೋಕ್ಕಾಗ್ತಲ್ಲ ಇದರಲ್ಲೇ. ಸರ್ ಈಗ ನಿಮಗೆ ರಾಜಕೀಯ ಬರೋಕ್ಕೆ ಸ್ಫೂರ್ತಿ ಯಾರು ಸರ್? ನಮಗೆ ರಾಜಕೀಯ ಸ್ಫೂರ್ತಿ ಅಂತಂದರೆ ಹನುಮಂತೇಗೌಡರು, ನಮ್ಮ ಹೇರವಳ್ಳಿ ಕಾರ್ಪೊರೇಟರ್ ಮಾರೇಗೌಡರು ಅಂತ ಇದ್ದಾರೆ. ಅವ್ರ ಕಡೆಯಿಂದ ನೀವು ರಾಜಕೀಯ ಬಂದ್ರೆ ಹೌದೌದು. ಅವ್ರಿಗೇನೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್ ಈಗ ನಾವು ಈಗ ಇಲ್ಲೇ ಇದ್ವಿ. ನಾವು ನಮ್ಮನ್ನು ರಾಜಕೀಯಕ್ಕೆ ಅಂತ ತಗೊಂಡ್ಬಂದು ಗುರುತಿಸಿದವರು ಹನುಮಂತೇಗೌಡರು, ಮಾರೇಗೌಡರು ಮತ್ತು ನಮ್ಮ ಬಸ್ತಿ ಸುರೇಶ್ ಅಂತ 3 ಜನ ನಮ್ಮನ್ನು ರಾಜಕೀಯಕ್ಕೆ ಅಂತ ಮಾಡಿದ್ದು. ಅವ್ರಿಗೆ ನಾನು ಏನಂದರೆ ದೇವರವ್ರಿಗೆ ಆಶೀರ್ವಾದ ಮತ್ತು ಚೆನ್ನಾಗಿ ಅಂತ ಆಶಿಸ್ತೀನಿ. ಸರ್ ನಿಮ್ಗೆಲ್ಲದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ ಸರ್. ಅವಿರೋಧ ಆಯ್ಕೆ ಸಹ ಆಗಿದೆ. ಹೌದು ಸರ್. ಅವಿರೋಧ ಆಯ್ಕೆ ಆಗೋಕ್ಕೂ ನಿಮ್ಮ ಗ್ರಾಮದ ಜನರೇ. ಹೌದು, ನಮ್ಮ ಗ್ರಾಮದ ಜನರು, ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿ ಇಲ್ಲ ನೀವೇ ಬೇಕು ಅಂತ ಒಂದು ಆಯ್ಕೆ ಮಾಡಿದ್ರು. ಹಾಗೆ ಬಸ್ತಿ ಜನನೂ ಅಲ್ಲಿ ಆ ವಾರ್ಡು ಬಸ್ತಿ ವಾರ್ಡ್ ಬರ್ತಾ ರಾಮಚಂದ್ರ ಬ್ಲಾಕ್ 2 ಅಂತ, ಅಲ್ಲಿ ಜನನೂ ಇಲ್ಲ ಒಳ್ಳೆ ಮನುಷ್ಯ ಇರಲಿ ಅನ್ನೋದಕ್ಕೆ ಅವ್ರಿಗೂ ನಮಗೆ ಆಯ್ಕೆ ಮಾಡಿ ಸರ್. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಗ್ರಾಮದ ಜನರಿಗೆ? ಗ್ರಾಮದ ಜನರು ಸರ್ ಈ ಏನು ಹೇಳಲ್ಲ, ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ. ಇಷ್ಟು ಹೊತ್ತು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ.